ನಮಸ್ತೆ ವೀಕ್ಷಕರೇ, ಸಿ ಎಸ್ ಫ್ಯಾಷನ್ಗೆ ಸ್ವಾಗತ. ರುಚಿಯಾದ ಅಷ್ಟೇ ಮೃದುವಾದ ತುಪ್ಪದ ದೋಸೆ, ಹಲಸಿನ ಹಣ್ಣಿಂದ ತುಪ್ಪದ ದೋಸೆ ಮಾಡೋ ವಿಧಾನ ನೋಡೋಣ. 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ನೀಟಾಗಿ ತೊಳ್ಕೊಬೇಕು. 2 ಸಲ ಅಕ್ಕಿಲಿ ಧೂಳಿರುತ್ತೆ. ಚೆನ್ನಾಗಿ ತೊಳೆದಾಗಿದೆ. ಇದನ್ನು ಒಂದು 4 ಗಂಟೆ ಕಾಲ ನೆನೆ ಹಾಕ್ಕೊಳ್ಳೋಣ. ಅಕ್ಕಿನ ಚೆನ್ನಾಗಿ ನೆಂದಾಗಿದಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಹಲಸನ್ನು ಕೂಡ ತೊಗೊಳ್ಳೋಣ. ನಾವು ಅಕ್ಕಿ ಅದ್ರಲ್ಲಿ ತೊಗೊಂಡಿದ್ವಿ ಅದೇ ಲೋಟ 1 ಲೋಟ ಹಲಸಿನಣ್ಣು ತೊಗೋಬೇಕು. ಇದಕ್ಕೆ ನಾವು ಕಾಳು ಮೆಣಸು 1/4 ಸ್ಪೂನು, ಏಲಕ್ಕಿಕಾಯಿ 1/4 ಸ್ಪೂನು, 1/4 ಸ್ಪೂನು ಅಡುಗೆ ಅರಿಶಿನ, ಸ್ವಲ್ಪ ಅಕ್ಕಿ ನೆನೆ ಹಾಕಿರೋಂಥ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಇದಕ್ಕೆ ನಾವು ಬೆಲ್ಲನ ಕರಗಿಸಿಟ್ಕೋಬೇಕು. ಕಸ ಇರುತ್ತೆ, ನೀಟಾಗಿ ಸೋಸ್ಕೊಂಡು ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕಾಯಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ನೈಟು ನೆನೆ ಹಾಕ್ಬಿಡ್ಬೇಕು. ನೈಟ್ ಇಟ್ಬಿಡೋಣ ಹಾಗೆ ಚೆನ್ನಾಗಿ. ಇದಕ್ಕೆ ನಾವು ಬೆಳಗ್ಗೆ ಉಬ್ಬಿದ ಸಂಪಣ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ನೀಟಾಗಿ ನಾವು ತಿರ್ಸ್ಕೊಂಡಾದಮೇಲೆ ಒಂದು ತವಕ್ಕೆ ನಾವು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ನೀಟಾಗಿ ತವಕ್ಕೆ ತುಪ್ಪ ಹಾಕ್ಕೊಂಡಾದ್ಮೇಲೆ ತವಕ್ಕೆ ನೀಟಾಗಿ ದೋಸೆ ಹಾಕ್ಕೊಳ್ಳೋಣ. ನೋಡಿ ನೀಟಾಗಿ ಬರುತ್ತೆ. ಹಲಸಿನ ದೋಸೆ ನೋಡಿ ಎಷ್ಟು ಬೇಗ ಉಬ್ಬುತ್ತೆ. ನೋಡಿ ಚೆನ್ನಾಗಿ ಉಬ್ಬಿದೆ. ನೋಡಿ ಸಂಪಣ ಚೆನ್ನಾಗಿ ಬಂದಿದೆ. ನೋಡಿ ದೋಸೆ ಕೂಡ ಅಷ್ಟೇ ಘಮ ಘಮ ಅಂತ ಇದೆ. ಇದಕ್ಕೆ ಸೈಡಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದ್ಸಲ ತಿರುಗಿಸ್ಕೊಳ್ಳೋಣ. ನೋಡಿ ಬಿಸಿಯಾದ ಹಲಸಿನ ಹಣ್ಣಿನ ತುಪ್ಪದ ದೋಸೆ ರೆಡಿ ಆಗಿದೆ. ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಬಂದು ಲೈಕ್ ಕೊಡಿ, ಶೇರ್ ಕೂಡ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.